ನೋಡ್ದೆ ಹಂಗು ಅನ್ಕೊಂಡೆ ಎಲ್ಲ ಕೆಳಗೆ ಮೇಲೆ ಎಲ್ಲ ದಪ್ಪ ಆಗಡೆ ಹಿಂದೆ ಮುಂದೆ ಎಲ್ಲ ದಪ್ಪ ಆಗವೆ ಮಾರಿ ನೋಡು 6 ವರ್ಷ ಆಗೈತೆ ನಾನು. ಅದಕ್ಕೆ ಇವಾಗ ಅದಿದಾಗಲ್ವಲ್ಲ ಅದಕ್ಕೆ ಸಡನ್ಲಿ ರಜಾ ಹಾಕಕ್ಕಾಗಲ್ಲ ನನ್ಗೆ ಔಟ್ ಪಾಸ್ ಅವೆಲ್ಲ ಇಲ್ಲ. ಅದು ಸೆಟಲ್ಮೆಂಟ್ ಗ್ಯಾಜುರಿಟಿ ಬಂದ್ಬಿಡ್ತು ಅಂದ್ರೆ ಆಟೋಮೆಟಿಕ್ ಐಡಿಗಳು ಕೊಡ್ತಾರೆ. ಅಲ್ಲಿಗೆ ನನಗೆ 10ನೇ ತಾರೀಕು ಬರ್ತೀನಿ ಅಂತ ಆಯ್ತು. ಅವಳು ಬಂದ್ಲು ಇವಳು ಬಂದ್ಲು ಜೊತೆಲಿ ಬಂದೆ ಅಂತ. ಯಾರು ಇಲ್ಲ ಹುಡುಗಿಗೆ 9 ತಿಂಗಳಲ್ಲ ಐತೆ. ಅರುಣ್ ಹೆಂಡತಿಗೆ ಬರಲ್ಲ ಹುಡುಗಿ. ಪಕ್ಕ ಸಿಗ್ತೀವಿ ನಿಜ. ನಾನೇ ನೀನ್ ನಮ್ಮ ಮೇಲೆ ಮಾತ್ರ ಆಣೆ ಇಕ್ಕಬೇಡ. ನಾನು ನಂಬೆ ಅರ್ಧ ಅದ್ರಿಂದಾನೆ ಹಾಳಾಗೋಗಿದ್ ನಾನು. ಆಯ್ತು ನಿನ್ನಾನೆ. ಅವನಮ್ಮ ಹೆಂಗ ಅರ್ಧ ಬರ್ಧ ಸತ್ತಿ ಯಾಕೆ ಕೇಳಬೇಕಿಲ್ವಲ್ಲ ಈಗ ಯಾರು ಸಿಕ್ಕವ್ರೆ ನಾನಲ್ವಲ್ಲ ಈಗ. ಮತ್ ನಾನು ಅಷ್ಟೊತ್ತಿ ಅಂದ ಮೇಲೆ ಇನ್ನು ಬದುಕಿ ಇದೀಯಾ? ನಾನ್ ಹೇಳಿದ್ದು ಬದುಕಿದೀಯಾ ಮತ್ತೆ ಸತ್ಕೊಂತ ಕಾಯ್ಬೇಕಲ್ಲ, ಕಾಯ್ತಿದೀನಿ. ನೀನ್ ಹೇಳಿದ್ದಕ್ ನಾನು ಹೇಳ್ತಾ ಇರೋದು ಅದೇ ಹೇಳಿದ್ದು ಕಾಯಿಸ್ಬಿಡು ಅಂತಲ್ಲ ಅದಕ್ಕೆ. ಇನ್ನೇನು ಅಲ್ಲ ಅವನಮ್ಮನ ಪ್ರಾಣಕ್ಕಿಂತ ಹೆಚ್ಚಾಗಿ ಎಲ್ಲಾ ಮಾಡಿ ಇಷ್ಟಪಟ್ಟು ಅವ್ನ ದ್ರೋಹ ಬಗ್ಬಿಟ್ಟು ಹೋದೆ ನೀನು. ಅದಕ್ಕೆ ಭಗವಂತ ನೀನು ಮೋಸ ಮಾಡ್ತಿರೋದು. ಏನ ನಾನು ಇನ್ನು ಜಾಲಿಯಾಗಿ ಚೆನ್ನಾಗೇ ಇದ್ದೀನಿ. ನನಗ್ ಮೋಸ ಮಾಡಿದವ್ರು ಚೆನ್ನಾಗಿರ್ಬೇಕಲ್ವಾ, ಭಗವಂತ ಚೆನ್ನಾಗಿ ಇಟ್ಟಿರ್ತಾನೆ. ಏನೇ ಮೋಸ ಮಾಡ್ದೆ ಅಂತ ನಿನಗ್ ಗೊತ್ತಿರ್ಬೇಕು. ಅವನ ದಾವಣಗೆರೆ ಅವನು ಇವನ ಮರಿ ಚಿಕ್ಕ ಇಷ್ಟ ಜನರೆಲ್ಲ ಮಾತಾಡ್ಕೊಂಡು ಮಟ್ಕೊಂಡು ನನ್ನ ಇವತ್ತು ಯಾವ ಲೆಕ್ಕಾಚಾರಕ್ಕೆ ಇಕ್ಕಿದೀನಿ ನೀನು ಯೋಚನೆ ಮಾಡು. ಸರಿ ನಿಮ್ಮ ಅಪ್ಪನ ಮನೆ ಆಸ್ತಿ ಯಾವ್ದಾನ 1-2 ಎಕರೆ ಬರ್ಕೊಟ್ಬಿಟ್ಟು ಬರ್ತೀನಿ ಬೇಗ. ಅವನಮ್ಮನ್ ಬಿಟ್ಬಿಟ್ ಬಾ, ನಾನೇ ಕಟ್ಕೋತೀನಿ. ಅವನಮ್ಮನ್ ಬರ್ಕೊಡೋದೇನು ಪೂರ್ತಿ ನಂದೇ ನಿಂದ ಇಬ್ರೇ ಆಗ್ಲಿ ಸಾಕು. ಓಡಿಸ್ಬಿಟ್ಟು ಹುಷಾರಾಗಿರು. ಅವಳು ಇರ್ಲಿ ನಿನ್ನೂ ಮಡಿಕತ್ತೀನಿ ಬಾ. ಮುಖ ನೋಡು. ಯಾರು ಅವನಮ್ಮನ್ ನೀನು ಪಕ್ಕ ಬರ್ಕೊಡ್ತೀನಿ ಮಡಿಕೋ. ಈಗ್ಲೂ ಬರದ್ ಮಡಿಕೋ. ಅವನಮ್ಮ ರೀ ಆಪರೇಷನ್ ಮಾಡಿಸ್ತೀನಿ. ಇನ್ನೊಂದ್ 2 ಮಕ್ಳಲ್ಲಿ ಹಚ್ಕಡಾಗಿರೋಣ ಬಾ. ನೀನ್ ಇಬ್ರೇ ನೀನು ಬರೋ ತಾಕತ್ತದ ಬಾ. ನೀನ್ ಅನ್ಕೊಂಡಿದ್ಯಾ ಅಷ್ಟೇ. ಅದೇ ಹೇಳ್ತಾ ಇದೀನಲ್ಲ ಮೊದ್ ಅಂತೂ ಅಲ್ವೇ ಅಲ್ಲ ಅಂತ. ನನಗೆ ಒಂದ್ ಆಸೆ ಇದೆ, ಅವನಮ್ಮನ್ ಗಂಡು ಹುಡ್ಸ್ಬೇಕು ಅಂತ. ಕೊಟ್ಬಿಟ್ಟು ಬಾ ಮದ್ವೆ ಆಗೋಣ ಹೊಸ್ದಾಗಿ. ಆಯ್ತದ ಮೀಟ್ರ ಅವನಮ್ಮನ ಅವ್ನ್ ಕೊಟ್ಬಿಟ್ಟು ಬಾ ನೀನು. ಮೀಟ್ರ್ ಬಗ್ಗೆ ನನ್ನ ಹತ್ರ ಲೆಕ್ಕ ಹಾಕಕ್ ಹೋಗ್ಬೇಡ. ಇರಿಸ್ಬಿಟ್ಟು ಉಳ್ಳಾಕಿದ ನನ್ನ ಮಗನಿಗೆ ಮೀಟ್ರ್ ಬಗ್ಗೆನ ನೋಡೋಣ. 12ನೇ ತಾರೀಕು 13ನೇ ತಾರೀಕು ಸಿಗ್ತೀನಿ, ನೋಡೋಣ. ಅವತ್ತೇನ ಅವತ್ತೇನ ಕಳ್ಸ್ಬಿಡ್ತೀನಿ. ಮಾಡಿದೀನಿ ಅವಳು ನಾನು ಮದುವೆ ಆಯ್ತೀನಿ ಅಂತ ಅಂತೆ. ನೀನೇನ ಸಿಗು ಪಕ್ಕ ಅವತ್ತು ನೆಕ್ಸ್ಟ್ ಒಂದು ಅಪಾರ ಅಂತ ಹೊಡ್ಬಿಡ್ತೀನಿ. ಅಷ್ಟು ಕೋಪ ಅದು. ತಿನ್ನೋದೇನ್ ಲೆಕ್ಕಾಚಾರಕ್ಕೆ ಹಾಕೊಂಡಿದಿ. ನಾನ್ ಕೇಳಿ ತಿಂದ ಅಂತ. ಸ್ವಲ್ಪ ಬಾಡಿ ವೀಕ್ ಆಗದೆ, ಸ್ಟ್ರೆಂತ್ ಏನ್ ವೀಕ್ ಆಗಿಲ್ಲ. ನಾನ್ ಕೇಳಿ ಊಟ ಮಾಡ್ದ ಅಂತ. 2 ಆಯ್ತಲ್ಲ ಅಂತ ತಂದ್ಕೊಡ್ತಿದಲ್ಲ. ಏನು ನನ್ ಮಗ ತಂದ್ಕೊಡ್ತಾನೆ. ಅವಾಗ ಚೆನ್ನಾಗಿದ್ದೆ. ಈಗ ಯಾರು ತಂದ್ಕೊಡ್ತಿಲ್ವಲ್ಲ, ಅದಕ್ಕೆ ಸ್ವಲ್ಪ ವೀಕ್ ಆಗಿದ್ದೀನಿ. ನೀನ್ ಎಂಟ್ರನ್ ಮಾಡಿಕ್ ಅಂತ ಹೇಳಿ ಬಿರಿಯಾನಿ ನಗರ. ನೀನ್ ಮಾಡ್ಕೊಂಬ. ಇಲ್ಲಿಂದ ಫೋನಲ್ಲಿ ಪಾರ್ಸಲ್ ಹಾಕ್ತೀನಿ ತಿನ್ನು. ಇವಾಗ ಮಾಡಿದೀನಿ ಸದ್ಯಕ್ಕೆ. ಹೋಗ್ಲಿ ಬಿಡಮ್ಮ, ಯಾಕೆ ಹೊಟ್ಟೆ ಉರಿಸ್ತಿದಿ? ಇರೋದು ಹೇಳ್ದೆ ಮಾಡಿದೀನಿ. ಬಿರಿಯಾನಿ ಫ್ರೈ ಮಾಡಿದೀನಿ. ನೀನೆ ನುಂಗು ಒಬ್ಳೆ ನುಂಗಿ ಆಲ್ರೆಡಿ ಒಂದ್ಸತಿ. ಸ್ವಲ್ಪ ದಪ್ಪ ಆಗಿದ್ಯಾ, ಎಲ್ಲ ಮೈಕೈ ತುಂಬ್ಕೊಂಡ್ ಸಖತ್ತಾಗಿ ಕಾಣ್ತಿದಿ. ಬಂದಿರ್ಲಿಲ್ಲ ಅನ್ಕೊಂಡಿದ್ದ, ರೀಸೆಂಟ್ ಆಗೇ ಬಂದಿದೆ. ಮೊನ್ನೆನೆ ತಿರ್ಗಾ ಒಂದ್ ನಿಮಿಷ ಅವ್ರು ಮುನಿಯಪ್ಪನ್ ಮಾಡ್ದಾಗ ಬಂದಿರ್ಲಿಲ್ಲ ಅಂತ ಕೇಳ್ಬಿಡು. ನಂಬರ್ ಹೇಳ. ಯಾರ ನಂಬರ್? ಅವ್ರು ಮುನಿಯಪ್ಪನ್ ಮಾಡಿದ್ರು, ಅಲ್ಲಿ ಬಂದಿದೆ. ಯಾವೂರು? ಅಯ್ಯೋ ನಿನ್ ಮಕ್ಕಿ ನಿಮ್ಮೂರ ಕಣ. ನಮ್ಮೂರಲ್ಲಿ ಯಾರಿಲ್ಲ. ಏನೋ ನನಗ್ ಗೊತ್ತಿಲ್ಲ ಬಿಡು ಅವ್ರು ಯಾರು. ನನಗಂತವ್ರು ಯಾರು ಗೊತ್ತಿಲ್ಲ. ಬೇಳೆಕಾಳು ಸುಮ್ನೆ ನಮ್ಮೂರಲ್ಲಿ ಊರಲ್ಲೇ ನೆಟ್ಟಿಗೆ ಯಾರ ಮನೆಗೂ ಹೋಗಲ್ಲ ಹೇಳಿ. ಇದನ್ನ ಎಂತದಪ್ಪ ಯಾವ ದೇವ್ರದು? ದೇವ್ರ ಹೆಸರು ಜಲ್ದಿ ಬರಲ್ಲ. ಇತ್ತು ಬಾಯಲ್ಲಿ ಸಿಗಂದೂರು ಅಲ್ಲಿ ಇರುತ್ತಲ್ಲ. ಸಿಗಂದೂರ್ ಅದನ್ನ ದೇವ್ರ ಪೂಜ್ಕೊಂಡವ್ರೆ. ನಿನ್ ಮುಂದೆನೆ ಹೋದ್ರು, ನಿನ್ನೂ ಮಾತಾಡ್ಸೋದ್ರು. ನೋಡ್ದೆ ಹಂಗು ಅನ್ಕೊಂಡೆ. ಎಲ್ಲ ಕೆಳಗೆ ಮೇಲೆ ಎಲ್ಲ ದಪ್ಪ ಆಗಡೆ, ಹಿಂದೆ ಮುಂದೆ ಎಲ್ಲ ದಪ್ಪ ಆಗವೆ. ಚೆನ್ನಾಗ್ ಆಗೋಳೆ, ಪರವಾಗಿಲ್ಲ, ಯಾವ್ದು ಟೆನ್ಷನ್ ಇಲ್ಲ. ಅದಕ್ಕೆ ಸಖತ್ತಾಗಿ ಆಗೋಳೆ ಅನ್ಕೊಂಡ್ ಬಂದಿದ್ ನಾನು.
ಅದಕ್ಕೆ ಚೆನ್ನಾಗೇ ಇದೀನಿ. ಓ ಸಖತ್ತಾಗಿದಿ, ಎಲ್ಲ ದಪ್ಪ ದಪ್ಪಗೆ ಸಖತ್ತಾಗಿದಿ. ಹಲೋ, ಹೇಳು. ನೀ ಹೇಳ್ಬೇಕು. ಇವಾಗ ನೀನ್ ಕಾಸು ಕೊಡ್ತಿಲ್ಲ ಹೇಳು, ಅಷ್ಟು ಹೇಳು. ಹಾಕ್ತೀನಿ ತಗೋ. ಹಾಕು, ಹಂಗೆ ಹಾಕು, ಲೈನಲ್ಲಿ ಇದ್ದೆ ಹಾಕು. ಲೈನಲ್ಲಿ ಇದ್ದಂಗೆ ಹಾಕ್ತೀನಿ. ಹ್ಮ್ ಏನ್ ತಿಳ್ಕೊಂಡಿದೀವಿ ಒಲಿ ನನ್ನ ಬಗ್ಗೆ ಒಂಚೂರು ಅದಾರು ಹೇಳು. ಫಸ್ಟ್ ನೀನ್ ಹಾಕು. ಫಸ್ಟ್ ಇದು ಹೇಳು. ಓಪನ್ ಹಾಕು ಮಾಡ್ತಾ ಫಸ್ಟ್. ಇದೀನಿ. ಲೋ ನಾನು ಓಪನ್ ಮಾಡ್ತಾ ಇದೀನಿ, ಹೇಳು. ಏನ ನನ್ ಬಗ್ಗೆ ಎಷ್ಟು ತಿಳ್ಕೊಂಡಿದ್ಯಾ? ನಾನೇನ್ ತಿಳ್ಕೊಂಡಿಲ್ಲ. ಅವಾಗ ಏನ್ ಅನ್ಕೊಂಡಿದ್ನ, ಇವಾಗ್ಲೂ ಅದೇನ್ ಅನ್ಕೊಂಡಿದ್ದೆ. ಏನು ನಾನು ಅದ್ ಬಿಟ್ರೆ ಇನ್ನೇನ್ ಅನ್ಕೊಳ್ಳೋದು. ಏನ್ ಅನ್ಕೊಂಡಿದಿ? ಅವಾಗ ಏನ್ ಅನ್ಕೊಂಡಿದ್ದೆ? ನನ್ ಗೊತ್ತ, ನಿನ್ ಗೊತ್ತು. ಗೊತ್ತಿಲ್ದಿರಾನೆ ಆಗೋಗುತ್ತಾ? ಕರ್ಕೊಂಡ್ ಹೋಗ್ತಾ ಇದ್ದ, ಕರ್ಕೊಂಡ್ ಬರ್ತಾ ಇದ್ದ. ಮತ್ತೆ ಅಂತ ನನ್ನ ಆಗ್ಬಿಟ್ಟೋದೆ. ನನಗ ಆ ಊರ್ ಬೇಕಾಗಿರ್ಲಿಲ್ಲ. ಹೇಳ್ಬೋದಿತ್ತಲ್ಲ, ನನಗಾರು ಹೇಳ್ಬೋದಿತ್ತಲ್ಲ. ಯಾರಿಗೂ ಹೇಳಿಲ್ಲ, ಬಂದ್ಬಿಟ್ಟೆ. ಅವಶ್ಯಕತೆ ಇಲ್ಲ ಅಂದ್ಮೇಲೆ ಬರಬಾರ್ದಲ್ಗೆ. ಹ್ಮ್ ಕರೆದ್ರಲ್ಲ 3-4 ಸತಿ ಬಂದು, ಬರಲ್ಲ ಅಂದ್ಮೇಲೆ. ಹ್ಮ್ ಬರೋಳಾಗಿದ್ರೆ ಯಾವಾಗ್ಲೂ ಬರೀ. ಹೋಗ್ಲಿ, ಏನಂತ ತಿಳ್ಕೊಂಡಿದ್ದೆ ಅದಾರು ಹೇಳು. ಫೋನ್ ಪೇ ಏನ್ ಅನ್ಕೊಂಡಿದ್ಯಾ? ಅದೇ ಸ್ಪೆಷಲ್ ಆಗಿ ಏನಾದ್ರು ಅನ್ಕೊಂತಾರ? ಏನು? ಏನ್ ಅನ್ಕೊಂಡೆ? ಏನ್ ಅನ್ಕೊಂಡಿದ್ಯಾ? ಅದೇ ಏನ್ ಅನ್ಕೊಂಡೆ ನನಗೆ ಗೊತ್ತು. ಅದೇ ಏನ್ ಅನ್ಕೊಂಡಿದ್ಯಾ? ನಾನೇನು ಅನ್ಕೊಂಡಿಲ್ಲಪ್ಪ. ಹೌದಾ, ಹೋಗ್ಲಿ ಬಿಡು, ನೀನೇನು ಅನ್ಕೊಂಡಿಲ್ಲ. ನಾನೇನು ಅನ್ಕೊಂಡಿಲ್ಲ. ಮತ್ ನೀನೇ ಏನು ಅನ್ಕೊಂಡಿಲ್ಲ ಅಂದ್ಮೇಲೆ ನಾವು ಏನೋ ಅನ್ಕೊಂಡಿರಲ್ಲ ಬಿಡು. ಅವ್ ಹಂಗಾರೆ ಅವನಮ್ಮನಕ್ಕೆ ಮನೆ ಗೆದ್ದಿದ್ದು ಹಂಗಾರೆ ಯಾವುದೋ ಆಕಸ್ಮಿಕ. ಮತ್ ನೀನ್ ಹೆಂಗಂದೆ ಇವಾಗ ಏನು ಅನ್ಕೊಂಡಿಲ್ಲ ಅಂತ? ಏನು ಅನ್ಕೊಂಡಿಲ್ಲ ಅಂತ ಮತ್ತೆ ಹೆಂಗಂದೆ? ನಂಬರ್ ಹಲೋ, ಯಾವ ಪಟ್ಟಿ ಬಿಸಿಲು ಹೊಡಿತೈತಿ ಗೊತ್ತಾ? ನೋಡಿ ನೀನ್ ಕೊಡ್ತೀಯಲ್ಲ. 99 ಹೇಳು. ಕೊಡ್ತೀ ಇಲ್ಲ ಅಂತ ಹೇಳ್ತಾ ಇರೋದು. ನಾನು ಫೋನ್ ಪೇ ಓಪನ್ ಮಾಡಿ ನಂಬರ್ ಹೊಡೆದಿದ್ದೆ, ಕಿವಿ ಕೇಳಿಸಿರ್ಬೇಕು ಅನ್ಕೋತೀನಿ. ನೀನ್ ಹಾಕೇ ಇಲ್ಲ. ನಾನು ಇನ್ನೂ ಹಾಕಿಲ್ಲ, ನಂಬರ್ ಹೊಡೆದಿದ್ದೀನಿ ಅಷ್ಟೇ. ಅದು ಇನ್ನೊಂದು ನಂಬರಲ್ಲಿ ನೆಟ್ ಆನ್ ಮಾಡಿರೋದು, ಈ ನಂಬರಲ್ಲ. ಅದಕ್ಕೆ ಅದು ಜಸ್ಟ್ ಹೆಸರು ಮಾತ್ರ ತೋರಿಸ್ತು ಅಷ್ಟೇ. ಹೇಳು. ಹಾಕ್ತೀನಿ. ಏನ್ ಅನ್ಕೊಂಡಿದ್ದೆ? ಏನ್ ಅನ್ಕೊಂತಾರೆ? ಏನ್ ಅನ್ಕೊಂಡಿದ್ನೋ ಅದೇ ಅನ್ಕೊಂಡಿರೋದು. ಏನ್ ಡೈರೆಕ್ಟ್ ಆಗಿ ಹೇಳು, ಅದೇನು ಹಿಂದೆ ಮುಂದೆ ಸಣ್ಣದು ಹೇಳಬಾರ್ದು ನನಗೆ. ಏನ್ ಅನ್ಕೊಂಡಿದ್ದಾರೆ? ನನ್ ಹುಡ್ಗ ಅನ್ಕೊಂಡಿದೀನಿ, ಅವಾಗ್ಲೂ ಏನ್ ಅನ್ಕೊಂಡಿದೀನಿ, ಇವಾಗ್ಲೂ ಅದೇ ಅನ್ಕೊಂಡಿದ್ದು. ಸ್ಪೆಷಲ್ ಆಗಿ ಏನ್ ಅನ್ಕೊಂಡಿಲ್ಲ. ಅಲ್ಲ, ಈಗೆಲ್ಲ ಮತ್ತೆ ಯಾರ್ಯಾರಲ್ಲ ಮಾತಾಡ್ತಿದ್ಯಾ? ಮತ್ತೆ ಅದೆಲ್ಲ ನಾನ್ ಯಾರ ಹತ್ರನು ಮಾತಾಡ್ತಿಲ್ಲ. ನೀನ್ ಅನ್ಕೊಂಡಿದ್ಯೇನೋ. ಈಗಿರೋ ಸಿಚುವೇಶನ್ ಅಲ್ಲಿ ಯಾರನ್ನೂ ಮಾತಾಡಲ್ಲ ಗೊತ್ತಾ? ಹೋದ್ರೆ ಕೆಲ್ಸ, ಬಂದ್ರೆ ಮನೆ ಅಷ್ಟೇ. ಯಾರು ಇವಾಗ ನೋಡ್, ಬೆಳಿಗ್ಗೆಯಿಂದ ಮಲಗಿರೋಳು ಒಬ್ರು ಮನೆ ಬಾಗ್ಲಿಗೆ ಹೋಗಲ್ಲ, ಒಂದ್ ಇದಕ್ ಹೋಗಲ್ಲ. ಹೋದ್ರೆ ನಮ್ಮ ಅಮ್ಮ ಮನೆ, ನಾನು ಯಾವಾಗ್ಲೂ ಬೆಳಗ್ಗೆ ಯಾವಾಗ್ಲೂ ಫೋನಲ್ಲಿ ಇರ್ತಾಳೆ ಅಂತ ಚಾನ್ಸೇ ಇಲ್ಲ. ಯಾರೋ ಲೇಡೀಸ್ ಅವರು ಇವರು ಕಂಪ್ನಿಯವ್ರು ಮಾಡ್ತಾರೆ. ನನಗೆ ಹಿಂದೆ ಮುಂದೆ ಮಾತಾಡಲ್ಲ. ನಾನು ಬಂದಿರೋದು, ನಾನು ಮಾಸ್ಕ್ ಹಾಕೊಂಡೇ ಬಂದಿರ್ಬೋದು, ಬಟ್ ನೀನ್ ಏನನ್ನ ಹಾಕೊಂಬ. ಅವನು ಹೇಳ್ದ, ಮೊನ್ನೆ ಹೇಳಿದ್ದು. ಯಾವಾಗ್ಲೂ ಫೋನಲ್ಲಿ ಇರ್ತಾಳೆ. ಚಾನ್ಸೇ ಇಲ್ಲ. ಲೇಡೀಸ್ ಮಾಡ್ತಾ ಇರ್ತಾರೆ, ಒಂದು 7-8 ಜನ ಫ್ರೆಂಡ್ಗಳಿದ್ದಾರೆ, ಅಷ್ಟು ಬಿಟ್ರೆ ನೋ. ಅವನಮ್ಮನ್ ಯಾವತ್ತೂ ನಾನು ನಿಜ ಆಗಿಲ್ಲ. ಫೋನ್ ಎಲ್ಲ ಚೆಕ್ ಮಾಡ್ತಾ ಇರ್ತಾನೆ ಇವಾಗ್ಲೂ. ಆಯ್ತು, ನಾನ್ ಕೇಳಿದ್ದು, ನನ್ ನೆನಪೇ ಇಲ್ವಾ? ಪ್ರಾಮಿಸ್, ನನ್ನ ಹತ್ರ ನಂಬರ್ ಇಲ್ಲ ಅಂದಾಗಿಂದ ನಾನು ಕೇಳಿದ ಹತ್ರ ನಂಬರ್ ಇರೋದೇ ಇವಾಗ. ಮೊನ್ನೆ ನೀನ್ ಮಾಡ್ದಾಗಿಂದಾನೇ ನಂಬರ್ ಸೇವ್ ಮಾಡಿರೋದು ನಾನು. ಅದಕ್ಕೆ ನಂಬರ್ ಇಲ್ಲ. ನಾನು ಕೇಳಿದ ಉತ್ತರ ಕೊಡು, ನನ್ನ ನೆನಪೇ ಇಲ್ವಾ? ಇಲ್ಲ. ಏಕೆ? ನನ್ನ ಹತ್ರ ಫೋನ್ ನಂಬರ್ ಏನು ಇರ್ಲಿಲ್ಲ. ನಾನು ಕೇಳಿದ್ದು ನಂಬರ್ ಅಲ್ಲ. ಇರ್ಲಿಲ್ಲ, ಫೋನ್ ನಂಬರ್ ಏನು ಇರ್ಲಿಲ್ಲ. ನಾನು ಕೇಳೋದಕ್ಕೆ ಉತ್ತರ ಇದಲ್ಲ, ನನ್ ನೆನಪೇ ಇರ್ಲಿಲ್ವಾ ಅಂತ ಕೇಳಿದ್ದು. ಇಲ್ಲ, ನನಗೆ ಇದ್ದಿದ್ದೊಂದೇ, ಇರೋ ಪ್ರಾಬ್ಲಮ್ ಸಾಲ್ವ್ ಆಗ್ಬೇಕು, ಇರೋ ಸಾಲ ಕ್ಲಿಯರ್ ಆಗ್ಬೇಕು ಅನ್ನೋದೊಂದ್ ಬಿಟ್ರೆ ನನ್ ಮನ್ಸಲ್ಲಿ ಇನ್ನೇನು ಇರ್ಲಿಲ್ಲ. ಹಂಗಾರೆ ನಾನು ಯಾವತ್ತೂ ನೆನಪೇ ಆಗಿಲ್ಲ. ಇಲ್ಲ. ಮತ್ತೆ ಹಂಗ ನೆನಪಾಗ್ದೆ ಕೊಟ್ಟಿ ಇಲ್ಲ, ಪ್ರಾಮಿಸ್, ನಿಜವಾಗ್ಲು ನನಗೆ ಯಾವಾಗ ನನ್ಗೆ ಇಷ್ಟೊಂದೆಲ್ಲ ಪ್ರಾಬ್ಲಮ್ ಇದಾಯ್ತು ಯಾವ್ದು. ಮತ್ತ ಅಂತ ನೆನಪೇ ಆಗಲ್ಲ ಅಂದವಳು ನಾನ್ ಯಾಕೆ ಹಂಚ್ಕೊಂಡೆ? ಪ್ರಾಮಿಸ್, ನಿಜವಾಗ್ಲು ಅವಾಗ ಅಂದ್ರೆ ಇದು ತಿರ್ಗಾ ಈ ಪ್ರಾಬ್ಲಮ್ ಯಾವಾಗ ಸ್ಟಾರ್ಟ್ ಆಯ್ತು ಅವಾಗಿಂದ ಇರ್ಲಿಲ್ಲ. ಒಂದ್ ನಿಮಿಷ, ಅವಾಗಂದ್ರ ಅವಾಗ ಇತ್ತು. ಏನು? ನಿನ್ ಜೊತೆ ಪ್ರತಿ ಒಂದ್ ವಿಷಯದಲ್ಲೂನು ನನ್ಗೆ ಯಾವಾಗ ಪ್ರಾಬ್ಲಮ್ ಸ್ಟಾರ್ಟ್ ಆಗಿ ನನ್ ಸಾಲ ಎಲ್ಲ ಇದಾಯ್ತು. ಅಲ್ಲ ಒಂದ್ ನಿಮಿಷ, ಬಂದ್ ನೋಡು, ಅಲ್ಲಿಗೆ
ನನಗೆ ಬಿಡ್ಸಿ ಹೇಳು, ನನಗೆ ಒಗ್ಗಟ್ಟಾಗಿ ನಮ್ಮ ಬಿಡಿಸಿ ಹೇಳೋದಲ್ಲ, ಹಾಗಲ್ಲ. ಹಾಕ್ತೀಯಾ ಹಾಕಲ್ವಾ ಅಷ್ಟೇ ಹೇಳು. ನಾನು ಜಾಸ್ತಿ ಮಾತಾಡಲ್ಲ ನಾನು. ಎಲ್ಲ ಹೊಡೆದಿದ್ದೀನಿ ಆಲ್ರೆಡಿ. ಓಕೆ ಕೊಡ್ಬೇಕು, ನಂಬರ್ ಹೊಡಿಬೇಕು, ನಟ್ ಚೇಂಜ್ ಹಾಕು, ಮಾಡ್ಬೇಕು. ಹಾಕಂಗಿದ್ರೆ ಹಾಕು, ಇಲ್ಲಾಂದ್ರೆ ಬಿಡು. ಇದ್ರ ಮೇಲೆ ಏನು ಮಾತಾಡಲ್ಲ.